ಗಿಣ್ಣದ ಹಾಲು ಅಂದರೆ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಹಸು ಕರು ಹಾಕಿದಾಗ ಇನಿಷಿಯಲಿ ಫ್ಯೂ ಡೇಸ್ ಫಸ್ಟ್ ಮಿಲ್ಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಗಿಣ್ಣದ ಹಾಲು ಅಥವಾ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಈ ಗಿಣ್ಣದ ಹಾಲನ್ನ ಈ ಥರ 1 ಲೀಟರ್ ಬಾಟಲಲ್ಲಿ ನಮ್ಮ ತಮ್ಮನ ಪೇಷಂಟ್ ಒಬ್ಬರು ತಂದುಕೊಟ್ಟಿದ್ರು. ಸೊ ನಾನು ಇದನ್ನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟು ಹಾಲನ್ನ ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ನಮಗೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರಬೇಕು. 2 ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅಂದರೆ ಬರ್ಫಿ ಥರ ನಾವು ಅದನ್ನ ಕಟ್ ಮಾಡ್ಕೋಬಹುದು. ಅದಕ್ಕೆ ನಾವು ಬರೀ ಸಕ್ಕರೆ ಹಾಕಬೇಕಾಗುತ್ತೆ. ಇನ್ನೊಂದು ಥರ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಗಿಣ್ಣದ ಹಾಲು ಜೊತೆ ನಾವು ಕುಕ್ಕರಲ್ಲಿ ಇಡ್ಬೋದು. ಬೆಲ್ಲ ಹಾಕ್ಬೋದು ಅಥವಾ ಬೆಲ್ಲ ನೀರಲ್ಲಿ ಕರಗಿಸ್ಬಿಟ್ಟು ಬೆಲ್ಲದ ನೀರು ಸಹ ಹಾಕ್ಬೋದು. ಬೆಲ್ಲದ ನೀರು ಮತ್ತು ಸಕ್ಕರೆ 2 ಲವಂಗ ಇದನ್ನು ಹಾಕಿಬಿಟ್ಟು ಇದನ್ನು ನಾನು ಪ್ರೆಷರ್ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಮೊದಲೇ ನಾನು ಹೇಳ್ದಂಗೆ ಇದು ಚೆನ್ನಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂತಂದರೆ ಇದು ಯೆಲ್ಲೋಯಿಶ್ ಇಲ್ಲ, ವೈಟ್ ಇದೆ. ಸೊ ವೈಟಿಶ್ ಅಂದರೆ ಯೂಶಲಿ ಗಿಣ್ಣದ ಹಾಲು ಸರಿಯಾಗಿ ಬರಲ್ಲ. ಯೆಲ್ಲೋಯಿಶ್ ಇದ್ದಾಗ ಚೆನ್ನಾಗಿ ಬರ್ಫಿ ಥರ ಕಟ್ ಮಾಡೋ ಥರ ಬರುತ್ತೆ. ಅಂದರೆ 4ನೇ ದಿನದ ಹಾಲು, ಈ ಥರ ಲೇಟ್ ಆದಮೇಲೆ ತಂದುಕೊಟ್ಟಿರ್ತಕ್ಕಂಥ ಹಾಲಿದು. ಸೊ ಇದನ್ನು ನಾನೊಂದು ಪಾತ್ರೆಯಲ್ಲಿ ಈ ಥರ ಹಾಕೋತಾ ಇದ್ದೀನಿ. ನೋಡಿ, ಇದು ತುಂಬ ನೀರಾಗಿ ಬಂದಿದೆ. ಇದು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾವು ಗಿಣ್ಣದ ಹಾಲು ಯೂಸ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಇನಿಷಿಯಲ್ ಡೇಸಲ್ಲೇ ಯೂಸ್ ಮಾಡಬೇಕು. ಬೆಳ್ಳಗಿದ್ದರೆ ಗಿಣ್ಣದ ಹಾಲು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಯೆಲ್ಲೋಯಿಶ್ ಇದ್ದರೆ ಮಾತ್ರ ನೀವು ಗಿಣ್ಣದ ಹಾಲನ್ನ ಗಿಣ್ಣ ಮಾಡ್ಕೋಬೋದು.